ನಮಸ್ಕಾರ, ನ್ಯೂಸ್ ಎಟ್ ಒನ್ಗೆ ಸ್ವಾಗತ. ನಾನು ನವಿತಾ ಜೈನ್. ಆಪರೇಷನ್ ಮಾಡಿಯೇ ಸಿದ್ಧ ಅಂತಿದೆ ಬಿಜೆಪಿ. ಈ ಬಾರಿ ಫೇಲ್ ಆಗೋದೇ ಇಲ್ವಂತೆ ಆಪರೇಷನ್. ನ್ಯೂಸ್ ಏಟಿನಲ್ಲಿ ಬಿಜೆಪಿ ರಣತಂತ್ರದ ಎಕ್ಸ್ಕ್ಲೂಸಿವ್ ಸುದ್ದಿ. ಮುಂಬೈನಲ್ಲಿ ಅಡಗಿ ಕೂತಿದ್ದಾರ ಗೂಂಡಾ ಗಣೇಶ್. ಗೋಕಾಕ್ ಶಾಸಕರ ಜೊತೆ ಗೂಂಡಾ ಗಣೇಶ್ ಕಾಣಿಸಿಕೊಂಡಿದ್ದಾರ. ಅತೃಪ್ತರ ಟೀಮ್ ಅನ್ನ ಸೇರ್ಕೊಂಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಗೂಂಡಾ ಗಣೇಶ್ ಈಗಾಗಲೇ ಗೂಂಡಾ ಗಣೇಶ್ ಗೋಕಾಕ್ ಶಾಸಕರ ಜೊತೆ ಇದ್ದಾರೆ. ಅತೃಪ್ತರ ಟೀಮ್ ಅನ್ನ ಸೇರ್ಕೊಂಡಿದ್ದಾರೆ. ಗೂಂಡಾ ಗಣೇಶ್ ಮುಂಬೈನಲ್ಲಿ ಅಡಗಿ ಕೂತಿರುವ ಗೂಂಡಾ ಗಣೇಶ್ ಈಗ ಗೋಕಾಕ್ ಶಾಸಕರ ಜೊತೆ ಇದ್ದಾರೆ. ಅತೃಪ್ತರ ಟೀಮ್ ಅನ್ನ ಸೇರ್ಕೊಂಡಿದ್ದಾರೆ ಗೂಂಡಾ ಗಣೇಶ್ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗ್ತಾ ಇದೆ. ಕೈ ನಾಯಕರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಗೂಂಡಾ ಗಣೇಶ್. ಮುಂಬೈ ರೆಸಾರ್ಟ್ ನಲ್ಲಿ ಈಗ ಅಡಗಿ ಕುಳಿತಿದ್ದಾರೆ ಗಣೇಶ್ ಬಿಜೆಪಿ ಸೇರೋದು ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಈ ಬಗ್ಗೆ ಕೈ ನಾಯಕರಿಗೆ ಸಿಕ್ಕಿದೆ ಆಪರೇಷನ್ ನ ಬಗ್ಗೆ ಮಾಹಿತಿ. ಗೋಕಾಕ್ ಎಂಎಲ್ಎ ಜೊತೆ ಗಣೇಶ್ ರಾಜೀನಾಮೆಯನ್ನ ಕೂಡ ನೀಡ್ತಾರ. ಕಾಂಗ್ರೆಸ್ ನಾಯಕರಿಗೆ ಈಗ ಮತ್ತೆ ಶುರುವಾಗಿದೆ ಟೆನ್ಷನ್. ಆಪರೇಷನ್ ಕಮಲದ ಭೀತಿ ಈಗ ಮತ್ತೆ ಕಾಂಗ್ರೆಸ್ ನಾಯಕರಿಗೆ ಆರಂಭ ಆಗಿದ್ದು ಮತ್ತೆ ಮುಂಬೈಗೆ ತೆರಳಿದ್ದಾರೆ ಮಹೇಶ್ ಕುಮಟಳ್ಳಿ. ಅಥಣಿ ಕಾಂಗ್ರೆಸ್ ಶಾಸಕ ಮಹೇಶ್ ಕುಮಟಳ್ಳಿ ಈಗಾಗಲೇ ಮತ್ತೆ ಮುಂಬೈ ಕಡೆ ಪಯಣವನ್ನ ಬೆಳೆಸಿದ್ದು 15 ದಿನಗಳ ಕಾಲ ಮುಂಬೈನಲ್ಲೇ ಇದ್ರು ಕುಮಟಳ್ಳಿ. ಆದ್ರೆ ಕೆಲವೊಂದು ಡೆವಲಪ್ಮೆಂಟ್ಸ್ ಆದ ನಂತರ ಮತ್ತೆ ವಾಪಸ್ ಆಗಿದ್ರು. ಗೋಕಾಕ್ ಶಾಸಕರ ಬಳಿ ಈಗ ಮತ್ತೆ ಮಹೇಶ್ ಕುಮಟಳ್ಳಿ ತೆರಳಿದ್ದು ಮುಂಬೈನಲ್ಲೇ ಇದ್ದಾರೆ ಗೋಕಾಕ್ ಶಾಸಕರು. ಸೊ ನಿಗೂಢವಾಗಿದೆ ಮಹೇಶ್ ಕುಮಟಳ್ಳಿ ಅವರ ನಡೆ. ಏನಾಗ್ತಾ ಇದೆ ಮುಂಬೈನಲ್ಲಿ? ಹಾಗಾದ್ರೆ ಇದು ಬಿಜೆಪಿ ನಾಯಕರ ಕಟ್ಟ ಕಡೆಯ ಹೋರಾಟ ಅಂತಾನೆ ಹೇಳಲಾಗ್ತಾ ಇದೆ. ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಈಗ ಬಿಜೆಪಿ ಸಜ್ಜುಗೊಂಡಿದ್ದು ಕೊನೆ ಆಟಕ್ಕೆ ರೆಡಿ ಆಗಿದ್ದಾರೆ ಯಡಿಯೂರಪ್ಪ ಅನ್ನುವಂತಹ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಕೊನೆಯ ಆಟ ಇದು, ಮಾಡು ಇಲ್ಲವೇ ಮಡಿ ಹೋರಾಟ ಆಗ್ತಾ ಇದೆ ಇದು ಬಿಜೆಪಿಯ ಪಾಲಿಗೆ. ಈ ಗೇಮ್ಗಾಗಿ ಬಿಜೆಪಿ ಶಾಸಕ ಮುಂಬೈನಲ್ಲೇ ಠಿಕಾಣಿ ಹೂಡಿದ್ದಾರೆ. ಶಾಸಕ ಅಶ್ವಥ್ ನಾರಾಯಣ್ ಮುಂಬೈನಲ್ಲೇ ಇದ್ದಾರೆ. ಕಳೆದ 20 ದಿನಗಳಿಂದ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ ಅಶ್ವಥ್ ನಾರಾಯಣ್ ಅವರು. ಮತ್ತೊಂದು ಕಡೆ ಬಜೆಟ್ ಅಧಿವೇಶನಕ್ಕೂ ಮುನ್ನವೇ ಆಪರೇಷನ್ ನಡೆಯುವ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದ್ದು, ಹಾಗಾದ್ರೆ ಕೈ ಶಾಸಕರು, ಅದರಲ್ಲೂ ಕೂಡ ಬಂಡಾಯ ಕೈ ಶಾಸಕರು ರಾಜೀನಾಮೆ ನೀಡ್ತಾರಂತೆ. ಈ ಹಿನ್ನೆಲೆಯಲ್ಲಿ 6 ಕೈ ಶಾಸಕರ ರಾಜೀನಾಮೆಯ ಪ್ಲಾನ್ ಕೂಡ ಸಿದ್ಧವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಆಪರೇಷನ್ ಕಮಲಕ್ಕೆ. ಇದು ಮಾಡು ಇಲ್ಲವೇ ಮಾಡಿ ಹೋರಾಟ ಬಿಜೆಪಿ ಪಾಲಿಗೆ. ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಆಪರೇಷನ್ ಕಮಲದ ಭೀತಿ, ಆಪರೇಷನ್ ಕಮಲದ ಟೆನ್ಷನ್ ಈಗ ಕಾಂಗ್ರೆಸ್ನ ನಾಯಕರಿಗೆ ಶುರುವಾಗಿದೆ. 6 ಬಂಡಾಯ ಕಾಂಗ್ರೆಸ್ನ ಶಾಸಕರು ರಾಜೀನಾಮೆಯನ್ನ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಅದರಲ್ಲೂ ಕೂಡ ಬಜೆಟ್ಗಿಂತ ಮುಂಚೆನೆ ಈ ಒಂದು ಆಪರೇಷನ್ ಕಮಲ ನಡೆಯಲಿದೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗಾಗಲೇ ಸಾಕಷ್ಟು ಬಾರಿ ಆಪರೇಷನ್ ಕಮಲದ ಪ್ಲಾನ್ ಅನ್ನ ಮಾಡಿ ಆ ಒಂದು ವಿಚಾರದಲ್ಲೂ ಕೂಡ ಫೇಲ್ಯೂರ್ ಆಗಿದ್ದನ್ನ ನಾವು ಗಮನಿಸಿದ್ದೇವೆ. ಈಗ ಇದು ಕಟ್ಟ ಕಡೆಯ ಪ್ಲಾನ್ ಅಂತಾನೆ ಬಿಜೆಪಿಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಹಾಗಾಗಿ ಸದ್ಯಕ್ಕೆ ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್, ಹಾಗೆಯೇ ಈಗಾಗಲೇ ಸಾಕಷ್ಟು ಜನರು ಮತ್ತೆ ಬಾಂಬೆಯ ಕಡೆ ಪಯಣವನ್ನ ಮಾಡಿದ್ದಾರಾ, ಮುಂಬೈಯಲ್ಲಿ ಇದ್ದಾರಾ, ಹೇಗೆ? ನವಿತಾ, ಮುಖ್ಯವಾಗಿ ಈ ಆಪರೇಷನ್ ಕಮಲವನ್ನು ಆರಂಭ ಮಾಡಿದಂಥ ಏನು ಬಿಜೆಪಿ ನಾಯಕರು ಆರಂಭ ದಿನಗಳಿಂದನೂ ಕೂಡ ಒಂದಲ್ಲ ಒಂದಿನ ಮರ್ಯಾದೆಯನ್ನು ಕಳ್ಕೊಳ್ತಾ ಇರುವಂಥದ್ದು, ಜೊತೆಗೆ ಈ ಆಪರೇಷನ್ ಕಮಲವನ್ನು ಮಾಡೋದ್ರ ಮೂಲಕವಾಗಿ ಕೈಯನ್ನು ಸುಟ್ಕೊಳ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಕೊನೆ ಸ್ಟೇಜ್ಗೆ ಬಂದಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ನಾವು ಆಪರೇಷನ್ ಮಾಡಲೇಬೇಕು ಅನ್ನುವಂಥ ಪಣವನ್ನು ತೊಟ್ಕೊಂಡಿರುವಂಥದ್ದು. ಅದರಂತೆ ಅತೃಪ್ತ ಶಾಸಕರನ್ನ ಸಂಪರ್ಕ ಮಾಡೋದ್ರ ಮೂಲಕವಾಗಿ ಅವರನ್ನು ರಾಜೀನಾಮೆ ಕೊಡಿಸೋದಕ್ಕೆ ಇದೀಗ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿರುವಂಥದ್ದು. ಈಗಾಗಲೇ ಮುಂಬೈನಲ್ಲಿ ಅಡಗಿ ಕೂತಿರ್ತಕ್ಕಂಥ ಮಾಜಿ ಸಚಿವ ಗೋಕಾಕ್ನ ದಿಮಾಗ್ ಶಾಸಕ ಏನಿದ್ದಾರೆ ಅವ್ರ ಜೊತೆಗೆ ಅತೃಪ್ತ ಶಾಸಕರು ಕೂಡ ಈಗಾಗಲೇ ಸೇರ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಗೂಂಡಾ ಶಾಸಕರಾಗಿರುವಂಥ ಗಣೇಶ್ ಆಗಿರ್ಬೋದು, ಮಹೇಶ್ ಕುಮಟಳ್ಳಿ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಜೊತೆಗೆ ಈ ಪ್ರಮುಖವಾಗಿ 4 ಜನ ಶಾಸಕರೇನಿದ್ದಾರೆ ಅವ್ರ ಜೊತೆ ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಯಾವಾಗ ರಾಜೀನಾಮೆ ಕೊಡಬೇಕು ಅನ್ನೋದ್ರ ಬಗ್ಗೆ ರಣತಂತ್ರ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಈಗ ರಾಜ್ಯ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ಈಗಾಗಲೇ ಗೂಂಡಾ ಶಾಸಕ ಈಗಾಗಲೇ ಮೊನ್ನೆ ಗಲಾಟೆ ಮಾಡಿಕೊಂಡು ಈಗ ತಲೆ ಮರೆಸ್ಕೊಂಡಿರುವಂಥದ್ದು. ಅವ್ರ ಜೊತೆ ಸಂಪರ್ಕದಲ್ಲಿ, ಜೊತೆಗೆ ಈಗಾಗಲೇ
ಅಲ್ಲಿನ ಉಸ್ತುವಾರಿಯನ್ನು ಮಾಜಿ ಸಚಿವರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಕೂಡ ಗಣೇಶ್ ಅವರಿಗೆ ರಕ್ಷಣೆ ಕೊಟ್ಟಿದ್ದಾರೆ. ನೀನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಡ, ನೀನು ನಮ್ಮ ಜೊತೆಗೆ ಇರು, ನಿಮಗೆ ಯಾವುದೇ ರೀತಿ ಆಪತ್ತಾಗೋದಿಲ್ಲ ಅನ್ನೋ ಮಾತನ್ನು ಹೇಳಿರುವಂಥದ್ದು, ಭರವಸೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಗಣೇಶ್ ಅವರು ಬಿಜೆಪಿ ನಾಯಕರ ಒಂದು ಮಾತಿನಂತೆ, ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಮಾತಿನಂತೆ ಅವರು ಅವ್ರ ಜೊತೆಗೆ ಇದ್ದಾರೆ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ ಮಹೇಶ್ ಕುಮಟಳ್ಳಿ ಅವರು ಕೂಡ ಕಳೆದ 15 ದಿನಗಳಿಂದ ಕೂಡ ಮುಂಬೈನಲ್ಲೇ ಇದ್ರು, ಬೀಡು ಬಿಟ್ಟಿದ್ರು. ನಂತರವಾಗಿ ಗೋಕಾಕ್ನ ಶಾಸಕರ ಜೊತೆಗೆ ಏನೇನು ರಣತಂತ್ರ ರೂಪಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರು. ನಂತರ 15 ದಿನಗಳ ನಂತರವಾಗಿ ಕಳೆದ 24ನೇ ತಾರೀಕು ಏನು ಅವರ ಅಥಣಿ ಕ್ಷೇತ್ರಕ್ಕೆ ಬಂದಿದ್ರು. ನಂತರ ಇದ್ದಕ್ಕಿದ್ದಂಗೆ ಅಲ್ಲಿ ಏನು 26ರಂದು ಗಣರಾಜ್ಯೋತ್ಸವ ದಿನಾಚರಣೆ ಆಚರಣೆಯಲ್ಲಿ ಭಾಗಿಯಾಗೋದ್ರ ಮೂಲಕವಾಗಿ ನಂತರ ಅವರು ಮುಂಬೈಗೆ ತೆರಳಿರುವಂಥದ್ದು. ಹೀಗಾಗಿ ಇವೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಆಪರೇಷನ್ ಕಮಲಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಈ ಶಾಸಕರು ಏನಾದ್ರು ರಾಜೀನಾಮೆ ಕೊಡ್ತಾರಾ, ಮತ್ತೆ ಮುಂದಿನ ರಣತಂತ್ರ ಏನಿರಬಹುದು. ಜೊತೆಗೆ ಬಿಜೆಪಿ ನಾಯಕರು ಕೂಡ ಖುದ್ದು BS ಯಡಿಯೂರಪ್ಪನವರು ಕೂಡ ಇವರ ಜೊತೆಗೆ ಅತೃಪ್ತ ಶಾಸಕರಿಗೆ ಸಂಪರ್ಕದಲ್ಲಿದ್ದು ಮುಂದೆ ಏನು ಫೆಬ್ರವರಿ 6ನೇ ತಾರೀಕು ಏನು ಬಜೆಟ್ ಅಧಿವೇಶನ ಶುರು ಆಗ್ತಾ ಇದೆ ಅದ್ರ ಒಳಗಡೆ ನೀವು ರಾಜೀನಾಮೆ ಕೊಡುವ ಬಗ್ಗೆ ನಿರ್ಧಾರ ಕೈಗೊಳ್ಳಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಮುಂದೆ ಯಾವ ರೀತಿ ರಣತಂತ್ರವನ್ನು ರೂಪಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಅತೃಪ್ತ ಶಾಸಕರ ಜೊತೆಗೆ ಗೂಂಡಾ ಶಾಸಕರು ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.